ಬಿಡಬೇಕು. ಮೋದಿ ಮತ್ತು ಶಾ ಅವ್ರು ಫೈನಲ್ ಹೋಗ್ಬಿಟ್ಟು ಮೋದಿ ಬಿಡುತ್ತಲ್ಲ, ಅದು ಫೈನಲ್ ಹೈಕಮಾಂಡ್. ಹೀಗಾಗಿ ಅಲ್ಲೂ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾರೆ. ಇದರಿಂದ ವಿಜೇಂದ್ರ ಅವರಿಗೆ ಮತ್ತೆ ಇದು ಡವ 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 ಬಡ್ಕೊಳಿಕ್ಕೆ ಶುರು ಆಗಿಬಿಟ್ಟದ. ಯಾಕಂದ್ರೆ ಹೇಗೂ ಹೋದಪ್ಪ, ಒಂದು ಹೋಯ್ತು ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷ ಹೇಳಿ ಅಂದಂಗೆ ಈಗ ಯತ್ನಾಳ್ ಮತ್ತೆ ಜುತ್ತತ್ರ ಬಂದು ನಿಂತಿದ್ದ ಕೂಡಲೇ ಮತ್ತು ಅದರಲ್ಲಿ ಚಾಲೆಂಜ್ ಮಾಡ್ತಾಯಿದ್ದಾರೆ, ನಾನು ಪಕ್ಷ ಕಟ್ಟವನ JCB ಹಿಂದುತ್ವ ನೆರಗಟ್ಟಿನಲ್ಲ. ಎರಡು ವಿಷಯದ ಮೇಲೆ ಇವತ್ತು BJP ಏನೋ ಅಡ್ಲಾಡ್ಲಿಕ್ಕೆ ಹತ್ತದ ಅಥವಾ ತನ್ನ ಮನಸ್ಸನ್ನು ಬದ್ಧ ಮಾಡಿಸ್ಕೊಳ್ಳಿಕ್ಕೆ ಹತ್ತದ ಅಂತ ಮಾತು ಕೇಳಿ ಬರ್ತದೆ. ಒಂದೇದು ಹಿಂದುತ್ವಕ್ಕೆ ಇನ್ನೊಂದು ಹಿಂದುತ್ವ ಪ್ರತಿಸ್ಪರ್ಧೆ ಆಗ್ತಾನ ಅನ್ನುವಂಥದ್ದು. ನಮಗೆ ನಾಳೆ ಮುಂಬರುವ ಚುನಾವಣೆಯಲ್ಲಿ ಇದು ಮತ ಹೊಡೆದು ಹೋಗ್ತಾವೋ ಅನ್ನುವಂಥ ಭಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜೊತೆಗೆ ಯಡಿಯೂರಪ್ಪನವ್ರು ಒಬ್ಬರಿಂದನ ಅದು ಅವ್ರ ಮಗ ಒಬ್ಬರಿಂದನ ಈ ಬರುವ ಮುಂಬರುವ ಚುನಾವಣೆ ಗೆಲ್ಲಕ್ಕೆ ಸಾಧ್ಯನಾ ಅಂತೇಳಿ ಮೊದಲನೇ ಯಡಿಯೂರಪ್ಪನವರ ಕಸು ಇವತ್ತು ಉಳಿದದನ ಅನ್ನೋಂಥ ಪ್ರಶ್ನೆ ಒಂದು ಎರಡು. ಹೀಗಾಗಿ BJPಯಲ್ಲೂ ಸಹಿತ ಕೆಲವು ಜನ, ಇನ್ನು ಕಾಂಗ್ರೆಸ್ನಿಂದ ಎಷ್ಟು ಮಂದಿ ಹೋಗ್ತಾರೋ ಗೊತ್ತಿಲ್ಲ ನನಗೆ, JDSನಿಂದ ಅವರು ಹೋಗ್ತಾರಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಈ ನಮ್ಮ ಯತ್ನಾಳ್ ಮೇಲೆ ವಿಶ್ವಾಸ ಕಡಿಮೆ. ಯಾಕಪ್ಪ ಅಂದ್ರೆ JDS ಇದು ವಿಶೇಷವಾಗಿ ಮೈಸೂರು ಏರಿಯಾದಲ್ಲಿ ಇದ್ದಂಥದ್ದು, ಇವರು ಇರೋದು ಬಿಜಾಪುರದ ವಿಜಯಪುರದ ಶಾಸಕರು. ಮತ್ತು ಏನೋ ಒಟ್ಟಿನಲ್ಲಿ ಮೀಡಿಯಾದಲ್ಲಿ ಒಂದು ತಮ್ಮ ದಿಟ್ಟ ಮಾತಿನಿಂದ ಅಥವಾ ಜಾಣತನದ ಮಾತಿನಿಂದ ಅಥವಾ ಹುಂಬತನದ ಮಾತಿನಿಂದ ಇವತ್ತು ಮೀಡಿಯಾ ಪರ್ಸನ್ ಆಗಿದ್ದಾರೆ ಅವರು. ಆದರೆ ಅವ್ರು ಎಷ್ಟರ ಮಟ್ಟಿಗೆ ಇವೆಲ್ಲ